ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಚಿಕನ್ ಸಾರು ಮಾಡುವ. ನಾನಿಲ್ಲಿ ಚಿಕನ್ ಸಾರು ಮಾಡೋದಕ್ಕೆ 1.5 kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಂಡು ತಗೊಂಡು ಬರುವ. ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪು, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ ಪುಡಿ, 1/2 ಚಮಚ ಅರಿಶಿನ ಪುಡಿ, 1-2 ಚಮಚ ಆಗುವಷ್ಟು ಎಣ್ಣೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಂತರ ಇದಕ್ಕೊಂದು ಮಸಾಲೆ ರೆಡಿ ಮಾಡುವ. ನಾನಿಲ್ಲಿ ಮಸಾಲೆ ರೆಡಿ ಮಾಡೋಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳುವ. ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, 1-2 ಚಮಚ ಆಗುವಷ್ಟು ಕಾಳುಮೆಣಸು, 1/2 ಚಮಚ ಜೀರಿಗೆ, 1/2 ಚಮಚ ಸೋಂಪು, 10 ಮೆಂತ್ಯ ಕಾಳು. ನಂತರ ಒಂದು ಸಣ್ಣ 2 ಸಿಪ್ಪೆ ಆಗುವಷ್ಟು ಹುಣಸೆ ಹಣ್ಣು. ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನಂತರ ಇದಕ್ಕೆ ಒಂದು 1/2 ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳುವ. ನಾನಿಲ್ಲಿ ಒಂದು ಇಡೀ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಇದ್ರ ಜೊತೆನೇ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳುವ. ಇದು ಪರಿಮಳ ಬರೋ ಮಟ್ಟ ಹುರಿಬೇಕು. ನಂತರ ಇದಕ್ಕೆ 1 ಚಮಚ ಚಿಕನ್ ಮಸಾಲ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಪರಿಮಳ ಬರೋ ಮಟ್ಟ ಹುರ್ಕೊಳ್ಬೇಕು. ಇದನ್ನು ಹುರಿದ್ಮೇಲೆ ಇದನ್ನು ಬೇರೆ ಕಡೆ ಎತ್ತಿಟ್ಕೊಳ್ಳುವ. ನಂತರ ಇಲ್ಲಿ ಮಸಾಲ ತಣ್ಣ ಆಗುವ ಮಟ್ಟ ಚಿಕನನ್ನು ಬೇಯೋದಕ್ಕೆ ಇಟ್ಕೊಳ್ಳುವ. ನಾನಿಲ್ಲಿ ಚಿಕನ್ ಮಾಡೋದಕ್ಕೆ ಒಂದು 4-5 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಇಂಚು ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಫ್ರೈ ಆದಮೇಲೆ ನಾವಿಲ್ಲಿ ಚಿಕನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಬಿಡುವ. ಚಿಕನ್ ಹಾಕಿದ ಮೇಲೆ ನಾನಿಲ್ಲಿ ಇದಕ್ಕೆ 1 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಸಾರು ತುಂಬ ಚೆನ್ನಾಗಾಗುತ್ತೆ. ನಂತರ ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಕೊಂಡೆ ಬೇಯಿಸ್ಕೊಳ್ಳುವ. ಈ ಕಡೆ ಮಸಾಲೆ ತಣ್ಣಗಾಗಿದೆ. ಇದನ್ನು ರುಬ್ಕೊಂಡು ತಗೊಂಡು ಬರುವ. ನೋಡಿ, ಇಲ್ಲಿ ನಾನು ಗ್ರೈಂಡ್ರಿಗೆ ಹಾಕಿದ್ದೀನಿ ಮಸಾಲೆ. ಜಾಸ್ತಿ ನೈಸಾಗಿ ರುಬ್ಬೋದು ಬೇಡ. ಇದು ಬೇಗ ಆಗುವಂಥ ಚಿಕನ್ ಸಾರು, ಸಿಂಪಲ್ಲಾಗಿ ಮಾಡುವಂಥದ್ದು. ನೋಡಿ, ಜಾಸ್ತಿ ನಾನು ನೈಸ್ ಮಾಡಿಲ್ಲ ಮಸಾಲೆ. ಆದರೆ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ನೋಡಿ, ಇಲ್ಲಿ ಚಿಕನ್ ಚೆನ್ನಾಗಿ ಕುದ್ದಿದೆ. ಇದನ್ನು ಮಸಾಲೆನ ಸೇರಿಸ್ಕೊಂಡು ಬಿಡುವ. ನೋಡಿ, ಜಾಸ್ತಿ ತೆಳುನೂ ಬೇಡ, ಜಾಸ್ತಿ ದಪ್ಪನೂ ಬೇಡ, ಮೀಡಿಯಮ್ ಹದದಲ್ಲಿ ಮಸಾಲೆನ ಮಿಕ್ಸ್ ಮಾಡಿಕೊಳ್ಳುವ. ನಂತರ ಇಲ್ಲಿ ನಾನು
1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಂತರ ಇನ್ನೂ ಒಂದು 10 ನಿಮಿಷ ಮುಚ್ಚಿಟ್ಟೆ ಕುದಿಸ್ಕೊಳ್ಳುವ. ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಈ ಸಾಂಬಾರು ನಮ್ಮ ಕುಚ್ಚಲಕ್ಕಿ ರೈಸ್ ಇದೆಯಲ್ಲ ಅದಕ್ಕೂ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನಮ್ಮ ಕುಂದಾಪುರ ಕಡೆ ಮಾಡ್ತಾರಲ್ಲ ಇಡ್ಲಿ, ಅದಕ್ಕೂ ಮಾತ್ರ ಸೂಪರಾಗಿರುತ್ತೆ. ಕೋರಿ ರೊಟ್ಟಿ ಯಾವುದಕ್ಕೆ ಬೇಕಿದ್ರೂ ಹಾಕ್ಕೊಂಡು ತಿನ್ಬೋದು.